ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ನಿರೀಕ್ಷೆಯಂತೆಯೇ ಕರ್ನಾಟಕಕ್ಕೆ ಮತ್ತೆ ಆಘಾತ ಆಗಿದೆ. ನಿರೀಕ್ಷೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಕಳೆದ ಒಂದು ತಿಂಗಳಿಂದ ಕರ್ನಾಟಕದ ವಿಚಾರವಾಗಿ ಏನೇನು ತೀರ್ಪು ಬರ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ದೆಹಲಿಯಲ್ಲಿ ನಡೆದಂತ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿಯ ಸಭೆಯಲ್ಲಿ ಕರ್ನಾಟಕ ನೀರು ಬಿಡಲೇಬೇಕು ಅಂತ ಹೇಳ್ಕೊಂಡು CWRC ಸೂಚನೆ ಕೊಟ್ಟಿದೆ ಅಥವಾ ಶಿಫಾರಸು ಮಾಡಿದೆ. ಇದು ಕಾವೇರಿ ಕೊಳ್ಳದ ರೈತರನ್ನ ರೊಚ್ಚಿಗೇಳುವಂತೆ ಮಾಡಿದೆ ಕೂಡ. ಕರ್ನಾಟಕಕ್ಕೆ ಮತ್ತೊಮ್ಮೆ ಕಾವೇರಿ ಜಲಾಘಾತ ಕೊಟ್ಟ CWRC 9,000 ಕ್ಯೂಸೆಕ್ ನೀರು ಬಿಡುವಂತೆ CWRC ಆದೇಶ. ಕಾವೇರಿ ವಿಚಾರವಾಗಿ ಕರುನಾಡಿಗೆ ಮತ್ತೆ ಆಘಾತ ತಟ್ಟಿದೆ. ಕಾವೇರಿ ನೀರು ಬಿಡುಗಡೆ ಸಂಬಂಧ ಇಂದು ದೆಹಲಿಯ CWMA ಕಚೇರಿಯಲ್ಲಿ ಸಭೆ ನಡೆಯಿತು. ಕರ್ನಾಟಕದ ಜಲಾಶಯಗಳಲ್ಲಿನ ನೀರಿನ ಲಭ್ಯತೆ, ತಮಿಳುನಾಡಿಗೆ ಈಗಾಗಲೇ ಹರಿಸಿರುವ ನೀರಿನ ಪ್ರಮಾಣ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಯಿತು. ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದ್ರೆ CWRC ನಿತ್ಯ ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶಿಸಿದೆ. CWRC ಎದುರು ವಾದ ಮಂಡಿಸಿದ ಕರ್ನಾಟಕ, ಹೊರೆ ಕೇವಲ ಕರ್ನಾಟಕದ ಮೇಲಿರಬಾರದು, ಎರಡೂ ರಾಜ್ಯಗಳು ಸಂಕಷ್ಟವನ್ನ ಸಮಾನವಾಗಿ ಹಂಚಿಕೊಳ್ಳಬೇಕು. 12,000 ಕ್ಯೂಸೆಕ್ ಬದಲು 6,000 ಕ್ಯೂಸೆಕ್ ನೀರನ್ನ ಹರಿಸುತ್ತೇವೆ. ಆಗಸ್ಟ್ 27ರವರೆಗೆ ಮಾತ್ರ ನೀರು ಬಿಡುತ್ತೇವೆ. ಸದ್ಯ ನೀರು ಬಿಡುಗಡೆಗೆ ಆದೇಶಿಸಬಾರದು ಅಂತ ಮನವಿ ಮಾಡಿತ್ತು. ಕರ್ನಾಟಕ ಹೀಗೆ ವಾದ ಮಾಡ್ತಿದ್ದಂತೆ ತಮಿಳುನಾಡು ಬೇಡಿಕೆಗಳ ಪಟ್ಟಿಯನ್ನೇ ಸಲ್ಲಿಸಿದೆ. ನಮಗೆ ಬಾಕಿ ಉಳಿದಿರುವ 17.49 TMC ನೀರನ್ನ ಬಿಡುಗಡೆ ಮಾಡಬೇಕು ಅಂತ ವಾದಿಸಿದೆ. ವಾದ ಪ್ರತಿವಾದ ಆಲಿಸಿದ CWRC ಕರ್ನಾಟಕದ ಮೇಲೆ ಬರೆ ಎಳೆದಿದೆ. ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ನಮಗೆ ನೀರು ಬಿಡೋಕ್ಕಾಗಲ್ಲ. ಕಾವೇರಿ ವಿಚಾರವಾಗಿ ಮುಂದಿನ ವಾರ ಸುಪ್ರೀಂನಲ್ಲಿ ವಿಚಾರಣೆ ಇದೆ, ವಾದ ಮಾಡ್ತೇವೆ ಅಂದರು. ನೆಕ್ಸ್ಟ್ ಮಂತ್ ಒಂದು ನಮಗೆ ಭಾಳ ಕಠಿಣವಾದ ದಿನ. ಅಕ್ಟೋಬರ್ ಆದಮೇಲೆ ಆಟೋಮೆಟಿಕ್ಕಾಗಿ ಅಂಥ ಸಮಸ್ಯೆ ಆಗಲ್ಲ. ಆಗಸ್ಟು ಸೆಪ್ಟೆಂಬರ್ನ ನಾವು ದಾಟಿದ್ರೆ ನಾವು ಒಂದಷ್ಟು ಉಸಿರಾಡ್ಬೋದು, ಬ್ರೀತಿಂಗ್ ಸಿಗುತ್ತೆ ನಮಗೆ. ಇದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ನಾಳೆ ಏನಾಗುತ್ತೆ ನೋಡಿ ನಾವು ಮತ್ತೇನು ಅದು ನಮ್ಮ ಏನಾರ ಬೇಡಿಕೆಯನ್ನು ಅವರು ಪರಿಗಣಿಸಿ ರೆಡ್ಯೂಸ್ ಮಾಡಿದ್ರೆ ನಮಗೆ ತೊಂದರೆ ಆಗಲ್ಲ. ಅದರ ಮೇಲೆ ಹೋಗ್ತಾ ಇದ್ದೀವಿ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು ಅಂತ ಮಂಡ್ಯದ ಸಂಜೆ ವೃತ್ತದಲ್ಲಿ ಕರಾವೇ ಪ್ರತಿಭಟನೆ ಮಾಡಿದೆ. ತಮಿಳುನಾಡಿಗೆ ಮುಂದೆ ಮಳೆ ಬರುತ್ತೆ, ಈಗ ಅವರಿಗೆ ನೀರು ಬಿಟ್ರೆ ನಮ್ಮ ಗತಿ ಏನು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಮೈಸೂರಿನಲ್ಲೂ ರೈತರು ನಾಲೆಗಳಿಗೆ ನೀರು ಬಿಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ತಮಿಳುನಾಡಿಗೆ ರಾತ್ರೋರಾತ್ರಿ ನೀರು ಬಿಟ್ಟ ರಾಜ್ಯ ಸರ್ಕಾರಕ್ಕೆ ಮಂಡ್ಯ ಜಿಲ್ಲೆಯ ರೈತರ ಬದುಕನ್ನು ಉಳಿಸದ ಜಿಲ್ಲೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ CWRC ನೀಡಿರುವ ಈ ಸೂಚನೆ ಕಾವೇರಿ ಕೊಳ್ಳದ ರೈತರ ಆಕ್ರೋಶಕ್ಕೆ ತುಪ್ಪ ಸುರಿದಂತಾಗಿದೆ. ನಟರಾಜ್, TV9, ನವದೆಹಲಿ.